ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಫ್ರಂಟ್ ಲೈನ್ IAS ಅಕಾಡೆಮಿ. ಸೊ ಇವತ್ತಿನ ಒಂದು ವಿಶೇಷತೆ ಬಗ್ಗೆ ಮಾತಾಡಬೇಕು ಅಂತ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಆ್ಯಂಡ್ ಈಗ ಪ್ರೆಸೆಂಟು ಸಾಟರ್ಡೆ ಮತ್ತು ಸಂಡೇ PDO HK ಯಾರ್ಯಾರು ವಿದ್ಯಾರ್ಥಿಗಳು ಬರಿತಾ ಇದ್ರು ಎಲ್ರಿಗೂ ಫ್ರಂಟ್ ಲೈನ್ IAS ಅಕಾಡೆಮಿ ಕಡೆಯಿಂದ ಆಲ್ ದ ಬೆಸ್ಟ್. ಆ್ಯಂಡ್ ನೆಕ್ಸ್ಟ್ PDO ಎಕ್ಸಾಮ್ 7 and 8 ನಮ್ಮ ನಾನ್ HKಗೆ ಏನಿದೆಯೋ, ಸೊ ಅವ್ರಿಗಂತ ಒಂದು ಸ್ಪೆಷಲ್ ಆಗಿ ನಾವು ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಇದೇ ವಿಡಿಯೋದಲ್ಲಿ ಹೋಗ್ತಾ ಮುಂದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ, ನನ್ನ ಹೆಸರು ಸುರೇಶ್, ನಾನು ಫ್ರಂಟ್ ಲೈನ್ IAS ಅಕಾಡೆಮಿ ಕನ್ವೀನರ್. ಆ್ಯಂಡ್ ನಮ್ಮಲ್ಲಿ ಈಗ KPSC ಬ್ಯಾಚಸ್ ರನ್ ಆಗ್ತಾ ಇದೆ, ಹಾಗೂ ಹೊಸ ಬ್ಯಾಚ್ಗಳು ಇದೇ ತಿಂಗಳು ನವಂಬರ್ 25ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಡ್ಮಿಷನ್ಸ್ ತಗೊಳ್ಳೋರು ಬಂದು ನಮ್ಮ ಆಫೀಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇವತ್ತಿನ ವಿಶೇಷತೆ ಏನಂತಂದರೆ, ನಮ್ಮಲ್ಲಿ ಇವತ್ತಿಂದ ಒಬ್ಬ ವಿಶೇಷವಾದ ವ್ಯಕ್ತಿ, ಆಲ್ಮೋಸ್ಟ್ ಇದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ 14 years ಎಕ್ಸ್ಪೀರಿಯನ್ಸ್, ಕುಮಾರ್ ಸರ್ ಅಂತ ಬಂದಿದ್ದಾರೆ. ಸೊ ಅವರು MA ಮತ್ತು B.Ed ಇನ್ ಹಿಸ್ಟ್ರಿ ಆ್ಯಂಡ್ ಕನ್ನಡ ಮಾಡಿದ್ದಾರೆ, ಹಾಗೂ 14 years ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಹಿಸ್ಟ್ರಿ, ಓಕೆ, ಮತ್ತು GK ಆ್ಯಂಡ್ ಕನ್ನಡ ಹಾಗೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಾಸಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಕುಮಾರ್ ಸರ್, ಪ್ಲೀಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಸೊ ನಮಸ್ತೆ ಎಲ್ಲರಿಗೂ. ನಾನು ಹೇಳ್ದಂಗೆ ನಿಮ್ಮ ಬಗ್ಗೆ ಸ್ವಲ್ಪ ನಾನು ಬೇಸಿಕಾಗಿ ಹೇಳಿದ್ದೀನಿ, ಜಸ್ಟ್ ನಿಮ್ಮ ಬಗ್ಗೆ ಒಂಚೂರು. ನನ್ನ ಹೆಸರು ಕುಮಾರ್ ಅಂತೇಳಿ. ಸೊ ನಾನು ಈ ಪ್ರಮುಖವಾಗಿ ಬಹಳಷ್ಟು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನಾನು ಕಾರ್ಯನಿರ್ವಹಿಸಿದ್ದೀನಿ. ಸೊ ಸುಮಾರು 14 ವರ್ಷಗಳಿಂದ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಉಪಾಧ್ಯಾಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಪ್ರಸ್ತುತ ಫ್ರಂಟ್ ಲೈನ್ ಅಕಾಡೆಮಿ ಯಲಹಂಕ, ಸೊ ಈ ಸಂಸ್ಥೆಯಲ್ಲಿ ಒಂದು ಪೊಲಿಟಿಕಲ್ ಸೈನ್ಸನ್ನು ತಗೊಳ್ತಾ ಇದ್ದೀನಿ. ಸೊ ಹಾಗಾಗಿ ನನ್ನ ಕಿರು ಪರಿಚಯ ಅಂತ ಹೇಳೋದಾದರೆ, ಸೊ ಕುಮಾರ್ ಅಂತ ನನ್ನ ಹೆಸರು. ನಾನು MA B.Ed ಹಿಸ್ಟ್ರಿ ಇನ್ ಕನ್ನಡ ಎರಡೂ ಸಬ್ಜೆಕ್ಟ್ನಲ್ಲಿ ನಾನು ಮಾಸ್ಟರ್ ಡಿಗ್ರಿಯನ್ನು ಮಾಡಿದ್ದೀನಿ. ಸೊ ಜೊತೆಗೆ ಇದೇ ನನ್ನ ನಿರ್ವಹಣೆಯನ್ನು ಮಾಡ್ತಾ ಇದ್ದೀನಿ. ಮತ್ತು ಕಳೆದ ದಿನಗಳಲ್ಲಿ ನಾನು KS ಆಸ್ಪರೆಂಟ್ ಆಗಿ KS ಎಕ್ಸಾಮ್ಗಳನ್ನು ತಗೊಂಡು ಅನುಭವವನ್ನು ಕೂಡ ಹೊಂದಿರ್ತಕ್ಕಂಥದ್ದು, ಮತ್ತು ಸಾಕಷ್ಟು ಇನ್ಸ್ಪಿರೇಷನನ್ನು ಹುಡುಗರಿಗೆ ಇನ್ಸ್ಪಿರೇಷನ್ ಮಾಡಿ ಒಂದು ಹುದ್ದೆಯನ್ನು ಪಡೆಯೋದರಲ್ಲಿ ಯಶಸ್ವಿ ಆಗೋದಕ್ಕೆ ನನ್ನ ಕಡೆಯಿಂದ ಸಲಹೆ ಸೂಚನೆಗಳನ್ನು ಕೊಡ್ತಾ ಬರ್ತಿದ್ದೀನಿ. ಇದು ನನ್ನ ಕಿರು ಪರಿಚಯ. ಸರ್, ಈಗ ನಮ್ಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹುಡುಗರು ಸುಮಾರು ಜನ ಕ್ಲಾಸಿಗೆ ಬರ್ತಾ ಇದ್ದಾರೆ. ಬಟ್ ಅವ್ರಿಗೆ ಹೇಗೆ ಪ್ರಿಪೇರ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಇನ್ನೂ ಕನ್ಫ್ಯೂಷನಲ್ಲಿದ್ದಾರೆ. ಬರ್ತಾರೆ, ಓದ್ತಾರೆ, ಹೋಗ್ತಾರೆ. ಸೊ ಅದಕ್ಕೊಂದು ನಿಮ್ಮ ಕಡೆಯಿಂದ ಸುಮಾರು ಜನ ಸಜೆಷನ್ಸ್ ಕೊಟ್ಟಿದ್ದಾರೆ. ಬಟ್ ನಿಮ್ಮ ಕಡೆಯಿಂದ ಒಂದು ಸಜೆಷನ್, ಹೇಗೆ ಓದಬೇಕು, ಏನು ಓದಬೇಕು ಅಂತ. ಏನಿಲ್ಲ, ಈಗಿನ ಯುವಕರು ಬಹಳ ವೇಗವನ್ನ ಬಯಸ್ತಾರೆ. ಅಂದ್ರೆ ಈಗ ಬಂದ ತಕ್ಷಣನೇ ಕೆಲಸ ಆಗ್ಬಿಡ್ಬೇಕು, ಸೊ ಒಂದು 6 ತಿಂಗಳು ಟೈಮ್ ಕೊಡ್ತೀನಿ. ಸೊ ಈ ರೀತಿಯಾದಂಥ ಮನಸ್ಥಿತಿ ಇಟ್ಕೊಂಡು ಏನ್ ಮಾಡ್ತಾರೆ, ಕೋಚಿಂಗ್ ಕ್ಲಾಸಿಗೆ ಬರ್ತಾರೆ. ಸೊ ಆದ್ರೆ ನಾನು ಹೇಳೋದೇನು ಅಂತ ಹೇಳಿದ್ರೆ, ಆ 6 ತಿಂಗಳಲ್ಲಿ ಎಕ್ಸಾಮ್ ಪಾಸ್ ಮಾಡೋ ರೀತಿಯಾಗಿ ಕ್ವಶನ್ ಪೇಪರ್ಸ್ ಇವತ್ತು ಇರೋದಿಲ್ಲ. ಸೊ ಮಿನಿಮಮ್ ಅಂತಂದ್ರೆ 1 ವರ್ಷ ಅಥವಾ 1.5 ವರ್ಷಗಳ ಕಾಲ ಓದಬೇಕಾಗುತ್ತೆ. ಓದಿ ಅನಂತರ ಟೆಸ್ಟ್ಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಅವನು ಎಷ್ಟು ಓದಿದಾನೆ, ಎಷ್ಟು ಓದಿಲ್ಲ ಅನ್ನೋದನ್ನ ಅವನು ಅಕ್ಯುರಸಿಯನ್ನ ತಿಳ್ಕೊಳ್ಬೇಕು. ಸೊ ಅವೆಲ್ಲ ಮಾಡಿದ ನಂತರ ಅವನು ಏನ್ ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಇದರಲ್ಲಿ ಅನ್ಯ ಮಾರ್ಗಗಳು ಯಾವುದೂ ಇರೋದಿಲ್ಲ. ಅವನೇ ಕಷ್ಟಪಟ್ಟು ಓದಬೇಕಾಗುತ್ತೆ, ಅವನೇ ಎಕ್ಸಾಮ್ ಅನ್ನ ಬರಿಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಹೇಳುತ್ತೆ ಏನಂದ್ರೆ, ನನ್ನ ಕಿವಿ ಮಾತು ಏನಂದ್ರೆ, ಸೊ ಯಾವುದೇ ಎಕ್ಸ್ಪೆಕ್ಟೇಷನ್ ಅಂದ್ರೆ ಬೇಗನೆ ನನ್ ಕೆಲಸ ತಗೋಬೇಕು ಅನ್ನೋ ವೇಗದಲ್ಲಿ ಬರಬೇಡಿ. ಸೊ ಏನಂದ್ರೆ ಅದಕ್ಕೆ ಆದಂತ ಒಂದು ಲಿಮಿಟೇಷನ್ ಟೈಮ್ ಇರುತ್ತೆ. ಆ ಟೈಮ್ನ ನೀವು ಟ್ರಾವೆಲಿಂಗ್ ಮಾಡಲೇಬೇಕು. ಆ ಟ್ರಾವೆಲಿಂಗ್ ಮಾಡಿದ ನಂತರ ಏನಾಗುತ್ತೆ, ನಿಮಗೆ ಕೆಲಸಗಳು ಸಿಗ್ತಾ ಹೋಗುತ್ತೆ. ಸರಿಯಾಗಿ ಈಗ ಇನ್ನೊಂದು ಸುಮಾರು ಡೌಟ್ಸ್ ಕ್ಲಾರಿಫೈ ಕೇಳ್ತಾ ಇದ್ದಾರೆ. ಬಟ್ ನಾವು ಕ್ಲಾರಿಫೈ ಮಾಡಿದ್ರೆ ನಿಮ್ಮ ಕಡೆಯಿಂದ ಒಂದು, ಈಗ ನಮ್ಮ ಇಲ್ಲಿ ಬರೋ ವಿದ್ಯಾರ್ಥಿಗಳಾಗಲಿ ಅಥವಾ ಆನ್ಲೈನ್ ನಮ್ಮ ವಿಡಿಯೋಸ್ ಯಾರು ನೋಡ್ತಾರೋ ಅವರಿಗೆ ಒಂದು ಕ್ವಶನ್ ಏನಂತಂದರೆ, ಸರ್ ಈಗ ಲಾಸ್ಟ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಲಾಸ್ಟ್ ಮಂತ್ ಬರೆದಿರೋರಲ್ಲಿ ಕಡ್ಡಾಯ ಕನ್ನಡ ಅಂತ ಬರೆದು ಪಾಸ್ ಆಗಿದ್ದಾರೆ. ಮತ್ತು ಇವಾಗ PDOಗೆ ಅವರು ಅಪ್ಲೈ ಮಾಡಿದ್ದಾರೆ. ಸೊ ಅವ್ರಿಗೆ ವಿಲೇಜ್ ಅಕೌಂಟೆಂಟ್ ಬರೀಬೇಕು ಅಂತ ಬರಿಬೇಕಾ ಇಲ್ವಾ, ಬೇಡ, ಕಡ್ಡಾಯ ಕನ್ನಡ ಬರೀಬೇಕಾ ಬೇಡವಾ ಅಂತ ಒಂದು ಡೌಟ್ ಇದೆ. ಸಹಜವಾಗಿ ಈ ಪ್ರಶ್ನೆಗಳು ಬರ್ತಾ ಇರುತ್ತೆ. ಯಾಕೆಂದ್ರೆ ನಾವು ಬೋರ್ಡ್ಗಳನ್ನು ನೋಡ್ಬೇಕಾಗುತ್ತೆ. ಸೊ ಎಕ್ಸಾಮ್ ನಡೆಸ್ತಕ್ಕಂಥ KPSC ಬೋರ್ಡೇ ಬೇರೆ, ಸೊ KA ಬೋರ್ಡ್ ಬೇರೆ ಇರುತ್ತೆ. ಹಾಗಾಗಿ ಆ ಬೋರ್ಡ್ ಅಲ್ಲಿ ಏನಾಗುತ್ತೆ, KPSC ಬೋರ್ಡ್ ಅಲ್ಲಿ ಬರೀತಕ್ಕಂತಹ ವಿದ್ಯಾರ್ಥಿಗಳು ಮುಂದೆ ಒಂದು ಸಲ ಪಾಸ್ ಆದ್ರೆ ಮತ್ತೆ ಯಾವುದೇ KPSC ಇಂದ ನೋಟಿಫಿಕೇಶನ್ ಆಗುವಂತಹ ಯಾವುದೇ ಗ್ರೂಪ್ C ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತಹ ಕಡ್ಡಾಯ ಕನ್ನಡವನ್ನ ಬರೆಯುವ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ಪಾಸ್ ಆಗಿದ್ರೆ
ಸೊ ಅದೇ ರೀತಿಯಾಗಿ KA ನಲ್ಲಿ ನಡೆಸ್ತಕ್ಕಂಥ ಎಕ್ಸಾಮ್ ನಲ್ಲಿ ನಡೆಸ್ತಕ್ಕಂಥ ಮುಂದೆ ನಡೆಸ್ತಕ್ಕಂಥ ಎಲ್ಲಾ ಎಕ್ಸಾಮ್ ಕಡ್ಡಾಯ ಕನ್ನಡದಲ್ಲಿ ಎಕ್ಸಾಮ್ ಗಳನ್ನ ನೀವು ತಗೋಬಹುದು. ಅಥವಾ KA ಎಕ್ಸಾಮ್ ಅಲ್ಲಿ ಒಂದು ಸಲ ಎಕ್ಸಾಮ್ ಅನ್ನ ನೀವು ಬರೆದ್ರೆ ಮತ್ತೆ ಯಾವುದೇ ರೀತಿಯಾದಂತ ಕಡ್ಡಾಯ ಕನ್ನಡವನ್ನ ಬರೆಯೋ ಹಾಗಿಲ್ಲ. ಸೊ ಆದ್ರೆ KPSC ಈ ಒಂದು KS ಅಲ್ಲಿ ಏನಾಗುತ್ತೆ, ಕಂಪಲ್ಸರಿ ಪೇಪರ್ಸ್ ಇರುತ್ತೆ, ಅದು ಬೇರೆ ಇರ್ತಕ್ಕಂಥದ್ದು. ಅದನ್ನ ಏನ್ ಮಾಡ್ಬೇಕಂತ ಮೇನ್ಸ್ ಎಕ್ಸಾಮ್ ನಲ್ಲಿ ಕೊಡ್ತಾರೆ. 150 ಮಾರ್ಕ್ಸ್ ಒಂದು ಕನ್ನಡ, ಇನ್ನೊಂದು ಇಂಗ್ಲಿಷ್ ಇರುತ್ತೆ, ಅದು ಮಾತ್ರ ಇದಕ್ಕೆ ಅಪ್ಲೈ ಆಗಲ್ಲ. ಸೊ ಓನ್ಲಿ ಫಾರ್ ಗ್ರೂಪ್ C ಎಕ್ಸಾಮ್ಸ್ ಗಳಿಗೆ ನೀವು ಕಡ್ಡಾಯ ಕನ್ನಡವನ್ನ ಬರೀಲೇಬೇಕಾಗುತ್ತೆ. ಒಂದ್ ಸಲ ಬರೆದ್ರೆ ಮತ್ತೆ ಬರೆಯೋ ಹಾಗಿಲ್ಲ. ಅದು KPSC ಎಲ್ಲ ಆಗಿರ್ಲಿ ಅಥವಾ KA ಆಗಿರ್ಲಿ, KA ಆಗಿರ್ಲಿ. ಈ KA ಎಕ್ಸಾಮ್ ಅನ್ನ ನಾವು KPSC ಅಲ್ಲಿ ಬರೆಯಕ್ಕಾಗಲ್ಲ, KPA ಎಕ್ಸಾಮ್ ಅನ್ನ KPSC ಎಕ್ಸಾಮ್ ಅನ್ನ ಸೊ KA ಎಕ್ಸಾಮ್ ಅಲ್ಲಿ ಬರೆಯಕ್ಕಾಗಲ್ಲ. ಎರಡು ಕೂಡ ಬೇರೆ ಬೇರೆ ಆಗಿರ್ತಕ್ಕಂತಹ ಒಂದು ಬೋರ್ಡ್ ಆಗಿದೆ. ಸೊ ಪ್ರತ್ಯೇಕವಾಗಿ ಬರೀಲೇಬೇಕು. ಸರ್ ಈಗ ಹಾಗೆ ಡಿಫ್ರೆನ್ಸ್ ಏನು ಸರ್? ಈಗ KPSC ಮತ್ತೆ KAS ಎರಡೂ ಕಡ್ಡಾಯ ಕನ್ನಡ ಎಕ್ಸಾಮ್ ನಡೆಸ್ತಾ ಇದ್ದಾರೆ. ಸೊ KA ಅವರ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಮತ್ತೆ KPSC ಅವರ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ? KPSC ಒಂದು ಪ್ಯಾಟರ್ನ್ ಹೇಳೋದಾದ್ರೆ ಅದು ಡಿಸ್ಕ್ರಿಪ್ಟಿವ್ ಲೆವೆಲ್, ಅಂದ್ರೆ ವಿವರಣಾತ್ಮಕವಾದಂತಹ ಒಂದು ಪರೀಕ್ಷೆಯನ್ನ ನೀವು ಎದುರಿಸಬೇಕಾಗತ್ತೆ. ಸೊ ಅದೇ ರೀತಿಯಾಗಿ KA ಎಕ್ಸಾಮ್ ನವರು ಏನಂತ ಹೇಳಿದ್ರೆ ಅದು ಆಬ್ಜೆಕ್ಟಿವ್ ಟೈಪ್ಸ್, ವಸ್ತುನಿಷ್ಠ ಪ್ರಶ್ನೆಗಳನ್ನ ನೀವು ಎದುರಿಸಬೇಕಾಗುತ್ತೆ. ಸೊ ಡ್ಯೂರೇಷನ್ ಟೈಮ್ ಎರಡು ಕೂಡ ಒಂದೇ ಇದ್ರು ಕೂಡ ಸೊ ಆ ಒಂದು 150 ಅಂಕಗಳಿಗೆ ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮ್ ನಡೀತಾ ಹೋಗುತ್ತೆ. ಸೊ ಆ 150 ಎಕ್ಸಾಮ್ ಅಲ್ಲಿ ಮಿನಿಮಮ್ ಪರ್ಸೆಂಟೇಜ್ ಅನ್ನ ನೀವು ತಗೊಳ್ಬೇಕಾಗುತ್ತೆ. ಅಂದ್ರೆ ಒಂದು 53 ಅಥವಾ 54 ಅಂಕಗಳನ್ನ ಪಡಿಬೇಕಾಗುತ್ತೆ. ಹಾಗಾಗಿ ಅದಕ್ಕೆ 34 ಕ್ವಶನ್ಸ್ ಅನ್ನ KA ಎಕ್ಸಾಮ್ ಬೋರ್ಡ್ ಅಲ್ಲಿ ನೀವು ತಗೋಬೇಕು. ಅದೇ ರೀತಿಯಾಗಿ ನೀವು ಕಡ್ಡಾಯ ಕನ್ನಡ ಈ KPSC ಅಲ್ಲಿ ನೀವು ನೋಡೋದಾದ್ರೆ ಕಡ್ಡಾಯ ಕನ್ನಡದಿಂದ ಒಂದಷ್ಟು ಸೆಕ್ಷನ್ ಗಳನ್ನ ನೀವು ಓದ್ಬೇಕಾಗುತ್ತೆ. ಒಂದಷ್ಟು ಸೆಕ್ಷನ್ ಅಂದ್ರೆ ಒಂದು 25 ಮಾರ್ಕ್ಸ್ ಗೆ ಒಂದಷ್ಟು ಸೆಕ್ಷನ್ ಗಳಿದಾವೆ. ಸೊ ಆ ಸೆಕ್ಷನ್ ಗಳನ್ನ ನೀವು ಕವರ್ ಮಾಡಿದ್ರೆ ಮಿನಿಮಮ್ ಒಂದಷ್ಟು 30-35 ಮಾರ್ಕ್ಸ್ ಅನ್ನ ನೀವು ಆರಾಮಾಗಿ ಸ್ಕೋರ್ ಮಾಡಬಹುದು. ಒಂದು ಲೆಟರ್ ರೈಟಿಂಗ್ ಆಗಿರ್ಬೋದು, ಒಂದು ಪ್ರಿಸೈಸ್ ರೈಟಿಂಗ್ ಆಗಿರ್ಬೋದು, ಇನ್ನೊಂದು ಎಸ್ಸೆ ಆಗಿರ್ಬೋದು, ಇನ್ನೊಂದು ಗಾದೆಗಳನ್ನ ವಿಸ್ತರಿಸಿ ಆಗಿರ್ಬೋದು. ಸೊ ಅದೇ ರೀತಿಯಾಗಿ ಸೆಕ್ಷನ್ ವೈಸ್ 4 ಕ್ವಶನ್ಸ್ ನ ನಾವು ಪದಗಳ ಅರ್ಥದಲ್ಲಿ ಆಗಿರ್ಬೋದು, ಸೊ ಬಿಡಿಸಿ ಬರೆಯದಲ್ಲಿ ಆಗಿರ್ಬೋದು, ತತ್ಸಮ ತದ್ಭವಗಳಾಗಿರ್ಬೋದು, ವಿರುದ್ಧಾರ್ಥಕ ಪದಗಳಾಗಿರ್ಬೋದು, ಈ ರೀತಿಯಾದಂತಹ ಒಂದಷ್ಟು ಸೆಕ್ಷನ್ ಗಳನ್ನ ನೀವು ಅಭ್ಯಾಸ ಮಾಡಿದ್ರೆ ಕಡ್ಡಾಯ ಕನ್ನಡ ಬಹಳ ಸುಲಲಿತವಾದಂತಹ ಒಂದು ವಿಚಾರ. ಸೊ ಅದಕ್ಕಾಗಿ ನೀವು ಎದುರುವಂತಹ ಅವಶ್ಯಕತೆ ಇಲ್ವೇ ಇಲ್ಲ. ಸೊ ಆರಾಮಾಗಿ ನಾವು ಅದನ್ನ ಕ್ರ್ಯಾಕ್ ಮಾಡಬಹುದು. ಹಾಗಾಗಿ ಒಂದೊಂದು ಬೋರ್ಡ್ ಅಲ್ಲಿ ಒಂದೊಂದು ರೀತಿಯಾದಂತಹ ಎಕ್ಸಾಮ್ ಇರೋದ್ರಿಂದ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸರ್ ಹಾಗೆ ಈಗ ನಮ್ಮಲ್ಲಿ ತುಂಬಾ ಎನ್ಕ್ವೈರೀಸ್ ಬರ್ತಾ ಇತ್ತು, ಲೈಬ್ರರಿ ಬೇಕು ಅಂತ, ಮತ್ತೆ ಟೆಸ್ಟ್ ಸೀರೀಸ್ ಏನಂತ. ಈಗಾಗಲೇ ಆಲ್ರೆಡಿ ಕೋಚಿಂಗ್ ತಗೊಂಡಿರ್ತಾರೆ ಹುಡುಗರು, ಎಕ್ಸಾಮ್ಗೆ ಮನೇಲಿ ಕೂತ್ಕೊಂಡು ಓದ್ತಾ ಇರ್ತಾರೆ. ಸೊ ಮನೆಯಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಓದ್ಕೊಳಕ್ಕಾಗಲ್ಲ, ಒಂದು ಲೈಬ್ರರಿ ಬೇಕು ಅಂತ. ಸೊ ಫ್ರಂಟ್ಲೈನ್ IAS ಅಕಾಡೆಮಿಯಿಂದ ವೆರಿ ಸೂನ್ ಒಂದು ಲೈಬ್ರರಿ ಒಂದು ಓಪನ್ ಮಾಡ್ತಾ ಇದ್ವಿ. ಹಾಗೆ ನೆಕ್ಸ್ಟ್ ಕ್ವಶನ್ ಬಂದು ಟೆಸ್ಟ್ ಸೀರೀಸ್ ಬೇಕು ಅಂತ ಇದ್ರು. ಸೊ ಟೆಸ್ಟ್ ಸೀರೀಸ್ಗೆ ನಾವು ಆಲ್ಮೋಸ್ಟ್ ಈಗಾಗಲೇ KS ಜಾಬಲ್ಲಿ ಇರೋರಾಗಲಿ, KPSC ಜಾಬಲ್ಲಿರೋ, ನಮ್ಮ PSI ಜಾಬಲ್ಲಿರೋ ಅವ್ರನ್ನ ಕನ್ಸಲ್ಟ್ ಮಾಡಿ ಕ್ವಶನ್ಸ್ ಪೇಪರ್ ಸೀರೀಸ್ನ ಅವ್ರ ಕಡೆಯಿಂದ ಗೊತ್ತಿರೋರ ಕಡೆಯಿಂದ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಒಂದು ಹೆಸರಿಟ್ಕೊಂಡಿದ್ವಿ, ಧ್ರುವ ಟೆಸ್ಟ್ ಸೀರೀಸ್ ಅಂತ. ಸೊ ಅದು ನಿಮ್ಗೆ ನಾನು ಹೇಳ್ದಂಗೆ, ಸೊ ಇದನ್ನ ಬಗ್ಗೆ ಟೆಸ್ಟ್ ತಗೊಳ್ಳೋದ್ರಿಂದ ಏನಾಗುತ್ತೆ, ಏನ್ ಯೂಸ್ ಇದೆ ಹುಡುಗರಿಗೆ? ಇಲ್ಲ, ಖಂಡಿತ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ಮೇಲೆ ಅದಕ್ಕೆ ಆದಂತಹ ಅದರದೇ ಆದಂತಹ ಒಂದಷ್ಟು ಕ್ರೈಟೀರಿಯಾಗಳಿರ್ಬೇಕು. ಸೊ ಒಂದೇನಂತಂದ್ರೆ ಇನ್ಸ್ಟಿಟ್ಯೂಷನ್ ಒಂದು ಲೈಬ್ರರಿ ವ್ಯವಸ್ಥೆಯನ್ನ ಹೊಂದಿರಬೇಕು. ಸೊ ಜೊತೆಗೆ ಈ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳು ಸಿಗ್ತಾ ಹೋಗ್ಬೇಕು. ಸೊ ಇವತ್ತು ನೀವು ಈ ಒಂದು ಟೆಸ್ಟ್ ಸೀರೀಸ್ ಅನ್ನ ಏನು ಸ್ಟಾರ್ಟ್ ಮಾಡಿದಿರಿ ಅದು ತುಂಬಾ ಶ್ಲಾಘನೀಯ ವಿಷಯ. ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡಬೇಕು. ಯಾಕೆಂದ್ರೆ ಯಾವುದೇ ವಿದ್ಯಾರ್ಥಿ ಓದೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಸೊ ಅವನು ಏನ್ ಮಾಡ್ಬೇಕು, ಓದಿರ್ತಕ್ಕಂಥದ್ದು ತಾನು ಎಷ್ಟು ಓದಿದೀನಿ ಅನ್ನೋದು ತಿಳಿಸ್ಕೊಳ್ತಕ್ಕಂಥ ವಿಚಾರವೇ ಟೆಸ್ಟ್ ನ ಅವ್ನು ಕಂಡಕ್ಟ್ ಮಾಡಿದಾಗ ಅಥವಾ ಟೆಸ್ಟ್ ನ ಅವ್ನು ತಗೊಂಡಾಗ. ಹೆಚ್ಚು ಟೆಸ್ಟ್ ಗಳನ್ನ ಬರೆದಷ್ಟು ಅವನ ಅಕ್ಯುರಸಿ ಏನಿದೆ, ಅವನು ಓದುವಂತ ವಿಧಾನ ಬದಲಾಗ್ತಾ ಹೋಗುತ್ತೆ. ಮತ್ತೆ ಪರೀಕ್ಷೆಯಲ್ಲಿ ಅವನಿಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಬಹಳ ಮುಖ್ಯ ಆಗುತ್ತೆ. ಕೆಲವರು ಎಷ್ಟೋ ಜನ ನಾನು ನೋಡಿರೋ ಹಾಗೆ ಎಷ್ಟೋ ಹುಡುಗರುಗಳು ಹೇಳ್ತಾರೆ, ಸರ್ ನನಗೆ ಟೈಮ್ ಸಾಲಿಲ್ಲ, ನಾನು ಇಷ್ಟು ಕ್ವಶನ್ ಬಿಟ್ಟು ಬಂದೆ, ಇಷ್ಟು ಕ್ವಶನ್ ನಾನು ತಪ್ಪು ಮಾಡಿದೆ ಅಂತ. ಯಾಕೆಂದ್ರೆ ಇದರಲ್ಲಿ ತಪ್ಪು ಮರುಕಳಿಸಿದ ರೀತಿಯಾಗಿ ಕ್ವಶನ್ಸ್ ಗಳನ್ನ ನಾವು ಮಾಡ್ಬೋದು. ಯಾಕಂದ್ರೆ ಒಂದು ಈ ಟೆಸ್ಟ್ ಅಲ್ಲಿ ನಾನು ಕ್ವಶನ್ ತಪ್ಪು ಮಾಡಿದ್ರೆ ಅದೇ ಕ್ವಶನ್ ಏನಾದ್ರೂ ಒಂದು ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿದ್ರೆ ಸೊ ಅವ್ನಿಗೆ ಏನಾಗುತ್ತೆ, ಒಂದು ಮಾರ್ಕ್ಸ್ ಗಳಿಸೋದಕ್ಕೆ ಬಹಳ ಈಜಿ ಆಗುತ್ತೆ. ಮತ್ತೆ ಆ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡ್ಕೊಂಡು ಅವ್ನು ಬೆಳೆದೇ ಆದ್ರೆ ಸೊ ಕ್ವಶನ್ ಪೇಪರ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ಹಳೆ ಕ್ವಶನ್ ಪೇಪರ್ ಇಂದ ಸುಮಾರು ಒಂದು 30% ರಷ್ಟು ಕ್ವಶನ್ಸ್ ಗಳನ್ನ ನಾವು ಕಳೆದ ಎಕ್ಸಾಮ್ಸ್ ಗಳಲ್ಲಿ ನಾವು ನೋಡ್ತಾನೆ ಹೋಗ್ತೀವಿ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಅಥವಾ ಯಾರು ಎಕ್ಸಾಮ್ ಕೋಚಿಂಗ್ ಕ್ಲಾಸ್ ಬರ್ತಾರೋ ಅಥವಾ ಯಾರು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಇರ್ತಾರೋ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನಂದ್ರೆ ಕಡ್ಡಾಯವಾಗಿ ಸೊ ಈ ಒಂದು ಟೆಸ್ಟ್ ಸೀರೀಸ್ ಅನ್ನ ಅವರು ಬರೀಲೇಬೇಕು. ಸೊ ಯಾರು ಟೆಸ್ಟ್ ಸೀರೀಸ್ ಅನ್ನ ತಗೊಳ್ಳೋದಿಲ್ವೋ ಸೊ ಅವರು ಸೊ ಏನಾಗುತ್ತೆ, ಓದೋದು ಕೂಡ ತುಂಬಾ ನನ್ನ ಪ್ರಕಾರ ನ್ಯಾಷನಲ್ ವೇಸ್ಟ್ ಅಂತಾನೆ ಹೇಳ್ಬಿಡ್ತೀನಿ ನಾನು. ಅಂದ್ರೆ ಅದೊಂದು ಆಗೋದೇ ಇಲ್ಲ, ಪಾಸ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಈ ಟೆಸ್ಟ್ ಸೀರೀಸ್ ಅನ್ನು ತಗೊಳ್ಳೋದ್ರಿಂದ ಅವ್ರಿಗೆ ತುಂಬಾನೇ ಬೆನಿಫಿಟ್ಸ್ ಗಳು, ತುಂಬಾನೇ
ಸಿಗ್ತಾ ಹೋಗುತ್ತೆ. ಅವ್ರಿಗೆ ಅರ್ಥ ಆಗುತ್ತೆ ಟೆಸ್ಟ್ ಬರ್ದಾದ್ಮೇಲೆ ಅವ್ರು ಓದೋದಕ್ಕಿಂತ. ಸೊ ಅವ್ರು ಮುಂದೆ ತಗೊಳ್ತಕ್ಕಂಥ ಅವ್ರ ಸ್ಟೆಪ್ ಏನು ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಟೆಸ್ಟ್ ಸೀರೀಸ್, ಸೊ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ನ ಎದುರಿಸ್ತಾರೋ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಬರೆಯೋದು ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಬಹಳ ಒಳ್ಳೆಯದಾದಂತಹ ಒಂದು ವಿಷಯ. ಸರ್, ಈಗ ಜಸ್ಟ್ ಒಂದು ಸಜೆಷನ್, ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸಜೆಷನ್ ಕೊಡಿ. ಲಾಸ್ಟ್ ಮಂತ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ನಡೆದಾಗ ಸುಮಾರು ಜನ ಏನ್ ಮಾಡಿದ್ರೆ, ಕ್ವಶನ್ ಪೇಪರ್ ತುಂಬಾ ಟಫ್ ಇತ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಮಾರ್ನಿಂಗ್ ಸೆಷನ್ ಕಂಪ್ಲೀಟ್ ಮಾಡ್ಕೊಂಡು ಸೆಕೆಂಡ್ ಸೆಷನ್ ಆಲ್ಮೋಸ್ಟ್ ಯಾರು ಅಟೆಂಡ್ ಮಾಡಿಲ್ಲ. ಸೊ ನಿಮಗೂ ವಿಷಯ ಮುಟ್ಟಿರುತ್ತೆ, ಸುಮಾರು ಜನ ಫಸ್ಟ್ ಹಾಫ್ ನೋಡ್ಕೊಂಡು ಸೆಕೆಂಡ್ ಹಾಫ್ ಕ್ವಶನ್ ಅಂತ ಬಂದಿದ್ದಾರೆ. ಬಟ್ ನಮ್ಮ ಇನ್ಸ್ಟಿಟ್ಯೂಷನ್ ಇಂದ ಓದಿರೋ ಹುಡುಗರು ಆಲ್ಮೋಸ್ಟ್ ಸೆಕೆಂಡ್ ಪೇಪರ್ ಅಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾರೆ. ಫಸ್ಟ್ ಪೇಪರ್ ಗಿಂತ ಸೆಕೆಂಡ್ ಪೇಪರ್ ಅಲ್ಲಿ GK ಆಗಲಿ ಅಥವಾ ನಮ್ಮ ಕಂಪ್ಯೂಟರ್ಸ್ ಆಗಲಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಸಜೆಷನ್, ಹುಡುಗರು ಏನ್ ಮಾಡಬೇಕು, ಹೇಗೆ ಓದ್ಬೇಕು ಅಂತ. ಸೊ ಇಂದಿನ ದಿನಗಳಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬರೀತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ತುಂಬಾ ಕಡಿಮೆ ಇತ್ತು. ಸೊ ಈಗೇನಾಯ್ತು, ಬರೆಯುವ ವಿಧಾನ, ಬರೀತಕ್ಕಂಥ ಪರೀಕ್ಷೆ ಎದುರಿಸ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಯ್ತು. ಹಾಗಾಗಿ ಆ ಹೆಚ್ಚಾಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೇಕಾದಂತ ರೀತಿಯಲ್ಲಿ ಅವ್ರು ಏನ್ ಮಾಡ್ಬೇಕಾದ್ರೆ ಡಿಲೀಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಅವರನ್ನ ಆ ಕ್ವಶನ್ ಪೇಪರ್ ವಿಧಾನವನ್ನ ಒಂದು ಸ್ಟೆಪ್ ಜಾಸ್ತಿ ತಗೊಂಡು ಹೋಗ್ಬೇಕಾಗತ್ತೆ. ಆ ಸ್ಟೆಪ್ ಅನ್ನು ತಗೊಂಡೋಗಿ ಅದಕ್ಕೆ ಕ್ವಶನ್ ಪೇಪರ್ ನ ಕಠಿಣವಾಗಿ ಅವ್ನು ಮಾಡಿದ್ರೆ ಮಾತ್ರ ಸೊ ಅಷ್ಟು ಜನರನ್ನ ಅವ್ನು ಡಿಲೀಟ್ ಮಾಡ್ಲಿಕ್ಕೆ ಸಾಧ್ಯ. 1000 ಪೋಸ್ಟ್ ಕಾಲ್ ಮಾಡಿದಾನೆ ಅಂದ್ರೆ ಸೊ 10 ಲಕ್ಷ ಜನರ ಅಥವಾ 5 ಲಕ್ಷ ಜನರು ಹಾಕಿದ್ದಾರೆ ಅಂದ್ರೆ 5 ಲಕ್ಷ ಜನರಲ್ಲಿ ಸೊ 4,99,000 ಜನರನ್ನ ಅವನು ಏನ್ ಮಾಡ್ಬೇಕಾಗುತ್ತೆ, ಡಿಲೀಟ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಆ ರೀತಿಯಾದಂತ ಕ್ವಶನ್ ಪೇಪರ್ ಅನ್ನು ತಯಾರು ಮಾಡ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಟಫ್ ಕೊಟ್ಟಿರೋ ಉದ್ದೇಶನೇ ಅದಕ್ಕೋಸ್ಕರ. ಸೊ ಮುಂದೆ ಯಾವುದೇ ಎಕ್ಸಾಮ್ ಅನ್ನ ಯಾರೇ ಎದುರಿಸಿದ್ರು ಪ್ರತಿ 3 ವರ್ಷಗಳಿಗೊಮ್ಮೆ ಅವನು ಏನ್ ಮಾಡ್ತಾನೆ, ತನ್ನ ಎಕ್ಸಾಮ್ ನ ಪ್ಯಾಟರ್ನ್ ಅನ್ನ ಅವನು ಬದಲಾಯಿಸ್ತಾ ಹೋಗ್ತಾನೆ. ಹಾಗಾಗಿ ಓದ್ತಕ್ಕಂಥವ್ರು ಏನಾಗಬೇಕು, ಸೊ ಕಳೆದ 3 ವರ್ಷದಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡ್ಕೋಬೇಕು, ಮತ್ತೆ ಇನ್ಸ್ಟಿಟ್ಯೂಷನ್ ಗಳು ನಡೆಸ್ತಕ್ಕಂತಹ ಟೆಸ್ಟ್ ಗಳನ್ನ ಅಟೆಂಡ್ ಮಾಡಬೇಕು. ಹಾಗಾಗಿ ನೀವು ತಂದಿರ್ತಕ್ಕಂಥ ಟೆಸ್ಟ್ ಬಹಳ ಮುಖ್ಯವಾಗುತ್ತೆ. ಸೊ ಬಹಳ ಮುಖ್ಯವಾದದ್ದು. ಸೊ ಈಗ ಒಂದು ಏನಿದೆ, ಈ ಒಂದು PDO ಎಕ್ಸಾಮ್ ಇರತಕ್ಕಂಥದ್ದು ಆಗಿರ್ಬೋದು, ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಾಗಿರ್ಬೋದು, UPSC ಪ್ಯಾಟರ್ನ್ ನಲ್ಲೇ ಕೆಲವು ಕ್ವಶನ್ಸ್ ಗಳನ್ನ ನಡೆಸ್ತಾ ಇದ್ದಾನೆ. ಅದರಲ್ಲಿ ಯಾವುದೇ ಒಂದು PUC ಲೆವೆಲ್ ಕ್ವಶನ್ ಪೇಪರ್ ಅನ್ನೋ ಹಾಗಿಲ್ಲ, ಡಿಗ್ರಿ ಲೆವೆಲ್ ಕ್ವಶನ್ ಪೇಪರ್ ಅನ್ನೋ ಹಾಗಿಲ್ಲ. ಎಲ್ಲಾ ಕ್ವಶನ್ ಪೇಪರ್ ಕೂಡ ಆ ಒಳ್ಳೆ ರೀತಿಯಾದಂತಹ ಆದ್ಯತೆಯನ್ನ ಕೊಟ್ಟು ಕ್ವಶನ್ ಪೇಪರ್ ನ ಕಠಿಣತೆಯನ್ನ ಅವನು ಕಾಪಾಡ್ತಾನೆ. ಒಂದು 80% ಅಷ್ಟು ಕ್ವಶನ್ಸ್ ಕಠಿಣ ಇರುತ್ತೆ, ಇನ್ನೊಂದು 20% ಅಷ್ಟು ಕ್ವಶನ್ಸ್ ಬಹಳ ಈಸಿ ಆದಂತಹ ಕ್ವಶನ್ಸ್ ಅನ್ನ ಕೊಟ್ಟಿರ್ತಾನೆ ಅಷ್ಟೇ. ಸೊ ಹಾಗಾಗಿ ಅದಕ್ಕೆ ಎದುರಬೇಕಾದಂತ ಅವಶ್ಯಕತೆ ಇಲ್ಲ. ಒಳ್ಳೆ ರೀತಿಯಾದಂತಹ ಸ್ಟ್ರಾಟಜಿ ಮಾಡಿ ಓದಿದ್ರೆ ಸೊ ಸಕ್ಸಸ್ ಅಂತೂ ಖಂಡಿತ ಸಿಗುತ್ತೆ. ಅದರಲ್ಲಿ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಮೇನ್ ಬೇಕಾಗಿರ್ತಕ್ಕಂತಹ ಏನ್ ಓದ್ಬೇಕು ಅನ್ನೋದು ತಿಳ್ಕೊಂಡು ಓದಿದ್ರೆ ಸೊ ಸಕ್ಸಸ್ ಸೊ ಖಂಡಿತ ಸಿಗುತ್ತೆ. ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಸಿಗ್ತಕ್ಕಂತ ನೋಡ್ಬೋದು. ಥ್ಯಾಂಕ್ ಯು ಸರ್, ತುಂಬಾ ಮಾಹಿತಿ ಕೊಟ್ಟರು. ಥ್ಯಾಂಕ್ ಯು. ಹಂಗೆ ನಿಮ್ಮ ಸಪೋರ್ಟ್ ಮತ್ತೆ ನಿಮ್ ಕ್ಲಾಸಸ್ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಖಂಡಿತ. ಸೊ ಎಲ್ಲರೂ ಕೂಡ ಟೆಸ್ಟ್ ನ ಬಳಸ್ಕೊಳ್ಳಿ. ಸೊ ಒಂದು ನೌಕರಿಯನ್ನ ಹಿಡೀರಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ. ಸೊ ಶುಭಾಶಯಗಳನ್ನ ಕೋರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಸಿಗೋಣ ಮುಂದೆ. ಥ್ಯಾಂಕ್ ಯು. ಓಕೆ ವಿದ್ಯಾರ್ಥಿಗಳೇ, ನೋಡಿದ್ರಲ್ಲ, ಈಗ ಸಾರ್ ಜೊತೆ ಮಾತಾಡಿದಾಗ ಸುಮಾರು ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಸೊ ಹಾಗೆ ಈಗ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ಗೆ ಹೇಳ್ದಂಗೆ ಲೈಬ್ರರಿ ವೆರಿ ಸೂನ್ ಓಪನ್ ಆಗ್ತಾ ಇದೆ. ಅಡ್ಮಿಷನ್ ಮಾಡ್ಕೊಳ್ಳೋರು ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹಾಗೂ ನಮ್ಮಲ್ಲಿ ಈಗ ಇದೇ ಸಂಡೆಯಿಂದ 17 ನವೆಂಬರ್ 2024 ಟೆಸ್ಟ್ ಸೀರೀಸ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಜಸ್ಟ್ ಇದಕ್ಕೆ ಫೀಸ್ ಬಂದ್ಬಿಟ್ಟು ತುಂಬ ಬೇಸಿಕ್ ಇರುತ್ತೆ. ಓಕೆ, ಸೊ ಅಡ್ಮಿಷನ್ ಮಾಡ್ಕೋಬೋದು. ಇದಕ್ಕೆ ನಾನು ನಿಮಗೆಲ್ಲ ಫಾರ್ಮ್ ಒಂದು ಶೇರ್ ಮಾಡ್ತೀನಿ. ಇದೇ ವಿಡಿಯೋ ಜೊತೆ ನಿಮ್ಗೆ ಕೆಳಗಡೆ ಒಂದು ಗೂಗಲ್ ಫಾರ್ಮ್ ಇರುತ್ತೆ, ಅಪ್ಲೈ ಮಾಡ್ಕೊಳ್ಳೋರು ಅದರಲ್ಲಿ ಫಾರ್ಮ್ ಫಿಲ್ ಮಾಡಿ ಸೆಂಡ್ ಮಾಡಿ. ಓಕೆ, ಹಾಗೆ ನೆಕ್ಸ್ಟ್ PDO ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ HK ಯಾರ್ಯಾರು PDO ಎಕ್ಸಾಮಿಗೆ ಬರಿತಾ ಇದ್ದಾರೋ ಈ ಮಂತು, ಒಂದು ಮುಂದೆ 7 and 8 ನೆಕ್ಸ್ಟ್ ಮಂತ್ 7th and 8th ಅಲ್ಲಿ ಯಾರ್ಯಾರು ಎಕ್ಸಾಮ್ ಬರಿತಾ ಇದ್ದಾರೋ ಅವ್ರು ಎಲ್ರಿಗೂ ನಮ್ಮ ಫ್ರಂಟ್ಲೈನ್ IAS ಅಕಾಡೆಮಿಯಿಂದ ಶುಭವಾಗಲಿ ಅಂತ ಈ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಹಿಂದ್.